ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಮತ್ತೆ ಆರ್.ಎಸ್. ಪಾಟೀಲ ಕೂಚಬಾಳ್. ವಿಜಯಪುರ ಜವಾಬ್ದಾರಿಯುತವಾಗಿ ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ ಕೂಚಬಾಳ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯರು ನನ್ನ ಕರ್ತವ್ಯ ನಿಷ್ಠೆ, ಜವಾಬ್ದಾರಿ ನೋಡಿ ಮತ್ತೊಮ್ಮೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಎಲ್ಲರೂ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೇವೆ ಎಂದರು. ತಮ್ಮ ಎಲ್ಲ ಜೊತೆ ಕೂಡ್ಬೇಕಂತ ಅಭಿಲಾಷೆ ಇತ್ತು. ಈ ಕಾರಣದಿಂದ ನಾನು ಎಲ್ಲ ಜೊತೆ ಕೂಡಬೇಕಂತ ನಿಶ್ಚಯ ಮಾಡ್ಕೊಂಡು ಕೂಡಿದ್ದೇನೆ. ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡ್ಕೊಂಡು ಬಂದಿದೆ. ಹಿಂದೆ ಮುದ್ದೇವಾಡ ಮಟ್ಟದ ಅಧ್ಯಕ್ಷನಾಗಿ, 2 ಅವಧಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ.ವೈ. ವಿಜೇಂದ್ರಣ್ಣ ಅವರು ಮತ್ತು ನಮ್ಮೆಲ್ಲ ರಾಜ್ಯದ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು, ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯನ ಸಂಗ್ರಹ ಮಾಡಿ ಆ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಮತ್ತು ಹಿರಿಯರಿಗೂ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆ ಇಚ್ಛಿಸ್ತೇನೆ. ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷ ಪ್ರಾರಂಭ ಆಗಿದ್ದು ಜನಸಂಘ ಏನ ಕಾಶ್ಮೀರಕ್ಕೆ ಆರ್ಟಿಕಲ್ 370 ಹೇರಿಕೆ ಮಾಡಿದ ನಂತರ ಆರ್ಟಿಕಲ್ 370 ರದ್ದು ಮಾಡಬೇಕನ್ನುವಂತ ಕಾರಣದಿಂದನೇ ಆ ಹೋರಾಟದ ಮುಖಾಂತರ ಪ್ರಾರಂಭಗೊಂಡಿರ್ತಕ್ಕಂಥ ಪಕ್ಷ. ಆರ್ಟಿಕಲ್ 370 ರದ್ದಾದಂಥ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಎರಡನೇದು, ಮೊಟ್ಟ ಮೊದಲ ಕಾರ್ಯಕಾರಿಣಿ ಜನಸಂಘದಲ್ಲಿ ಒಂದು ಸಂಕಲ್ಪ ಆಯಿತು. ದೇಶದಲ್ಲಿ ಜನರ ಬಯಕೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟುವಂತ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದನ್ನ ನಿರ್ಣಯ ಮಾಡಿ, ಅದಾದ ನಂತರ ಅನೇಕ ಹೋರಾಟಗಳು, ತ್ಯಾಗ ಬಲಿದಾನದ ಮುಖಾಂತರ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತ ಕೂಗಿದಂತಹ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳ ಮಧ್ಯೆ ನ್ಯಾಯಾಲಯದ ತೀರ್ಪಿನ ನಂತರ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲೂ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಲಿಕ್ಕೆ ಎಲ್ಲಿ ಒಂದು ಸಣ್ಣ ಅಪಸ್ವರ ಕೂಡ ಬರಲಿಲ್ಲ. ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ನಾಳೆ ಜನವರಿ 22ನೇ ತಾರೀಕು. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನನ್ನ ಜಿಲ್ಲೆಯ ಅಧ್ಯಕ್ಷನಾಗಿ ಮುಂದುವರಿಸೋದಕ್ಕೆ ಬಹಳ ನನಗೆ ಸಂತೋಷ ಅನಿಸ್ತಾ ಇದೆ. ಪ್ರಮುಖವಾಗಿ 2 ಅಜೆಂಡಾ ಅವು ಸಾಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ, 2 ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಹೀಗಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು, ಹಿರಿಯರು ಎಲ್ಲರೂ, ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಜವಾಬ್ದಾರಿಗಿಂತ ಹೆಚ್ಚಾಗಿ ಇದೊಂದು ನನ್ನ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ಜಿಲ್ಲೆಯೊಳಗೆ ಸಮನ್ವಯತೆಯನ್ನು ಸಾಧಿಸುವಂತ ಒಂದು ದೃಷ್ಟಿಕೋನದಿಂದ ಪಕ್ಷವನ್ನ ಇನ್ನೂ ಗಟ್ಟಿಯಾಗಿ ಬಲಶಾಲಿಯಾಗಿ 2024ರ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗಬೇಕನ್ನುವಂತ ನಮ್ಮ ಕಾರ್ಯಕರ್ತರ ಮತ್ತು ಜನರ ಅಭಿಲಾಷೆಯೊಂದಿಗೆ
ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ನಮ್ಮ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಸಲಹೆ ಎಲ್ಲರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನ ಕೆಳ ಹಂತದಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಯಶಸ್ವಿಯಾಗಿ ಕಟ್ಟಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತದರ ಮುಖಾಂತರ 2024ರ ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕಂತ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು. ಜೊತೆಗೆ ಒಂದು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ. ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ 22ನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ ನಮ್ಮ ಮೋಡಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ತೊಡಗಬೇಕು ಅನ್ನೋದನ್ನ ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿಕೊಳ್ತೇನೆ. ಜೊತೆಗೆ 22ನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ 5 ದೀಪಗಳನ್ನು ಹಚ್ಚುವುದರ ಮುಖಾಂತರ ಜ್ಯೋತಿಯನ್ನು ಬೆಳೆಸುವುದರ ಮುಖಾಂತರ ಇಡೀ ದೇಶದ ಒಂದು ಈ ರಾಮ ಮಂದಿರದ ಏನು ಆದರ್ಶ ಪುರುಷ ಶ್ರೀರಾಮಚಂದ್ರ ಏನ್ ಮಹಾತ್ಮ ಗಾಂಧೀಜಿಯವರ ಒಂದೇನು ಕಲ್ಪನೆ ಇತ್ತು ರಾಮರಾಜ್ಯ ಆಗಬೇಕನ್ನುವಂಥದ್ದನ್ನ ಇವತ್ತು ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಸರ್ವಸ್ಪರ್ಶಿ ಸರ್ವ ವ್ಯಾಪಿಯಾಗಿ ಎಲ್ಲ ಸಮುದಾಯ ಎಲ್ಲ ಸಮಾಜವನ್ನು ಒಳಗೊಂಡು ಜೊತೆಗೆ ಕರೆದುಕೊಂಡು ದೇಶವನ್ನ ಅಭಿವೃದ್ಧಿ ಪಥದತ್ತ ಒಯ್ದು ಇಡೀ ಜಗತ್ತಿನಲ್ಲಿ ಭಾರತದ ಕೀರ್ತಿಯನ್ನ ಹೆಚ್ಚಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ನಿಭಾಯಿಸತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಹಿರಿಯರಿಗೆ ತಮ್ಮ ಮೂಲಕ ಕೂಡ ನಾನು ವಂದನೆಗಳನ್ನು ಹೇಳಿಕೆ ಹೆಚ್ಚಿಸ್ತೇನೆ.